ಇದೊಂದು ವಿಲಕ್ಷಣವಾದ ಆಟಿಕೆ. ಇದಕ್ಕಾಗಿ ಕಾಗದದ ಪಕ್ಷಿ, ಸೂಜಿ, ದಾರ, ಬಾಲ್ ಪೆನ್, ರಿಫಿಲ್ ತುಂಡು, ಕಾಗದದ ಪಟ್ಟಿ, ಗುಂಡು ಸೂಜಿ, ಗ್ಲೂ ಮುಂತಾದವುಗಳು ಬೇಕಾಗುವು. 3x6 ಸೆಂಟಿಮೀಟರ್ ಕಾಗದ ಪಟ್ಟಿಯನ್ನು ತೆಗೆದುಕೊಂಡು ಅದರ ಮೇಲೆ ಪ್ರತಿ 2 ಸೆಂಟಿಮೀಟರ್ದ ಮೇಲೆ ಗೆರೆ ಹೊಡೆಯಿರಿ. ಇದೇ ರೀತಿಯಾಗಿ 1 ಸೆಂಟಿಮೀಟರ್ದ ಅಡ್ಡಗೆರೆಗಳನ್ನು ಹೊಡೆದು 2-3 ಅಂತರವರೆಗೆ ಅದನ್ನು ಕತ್ತರಿಸಿ. ಈಗ ಗ್ಲೂದಿಂದ 2 ಮಡಿಕೆಗಳನ್ನು ಒಂದರ ಮೇಲಿಟ್ಟು ಜೋಡಿಸಿ. ಈ ರೀತಿಯಾಗಿ ಬದಿಗಳು ದಪ್ಪವಾಗುವು. 1 ಸೆಂಟಿಮೀಟರ್ದ ರಿಫಿಲ್ಲದ ತುಂಡನ್ನು ಗುಂಡು ಸೂಜಿಯನ್ನು ಪೋಣಿಸಿ. ರಿಫಿಲ್ ಹೊರಬರಬಾರದು ಹಾಗೂ ಅದು ಸರಿಯಾಗಿ ಅದರಲ್ಲಿ ತಿರುಗಬೇಕು. ಕಾಗದದ ದಪ್ಪದ ಬದಿಯಲ್ಲಿ ಗ್ಲೂ ಹಚ್ಚಿ ಸ್ವಲ್ಪ ವೇಳೆ ಅದು ಒಣಗಲಿ. ಈಗ ಗುಂಡು ಸೂಜಿಯ ಭಾಗವನ್ನು ಅದರ ಮೇಲಿಟ್ಟು ಇನ್ನೊಂದು ಬದಿಯನ್ನು ಮುಚ್ಚಿ. ಅದು ಗಟ್ಟಿಯಾಗಿ ಕೂಡುವುದು. ಇದು ವಾಯ್ ಆಕಾರದ ಪ್ರೊಪೆಲ್ಲರ್ದಂತೆ ಕಾಣಿಸುವುದು. ರಿಫಿಲ್ಲನ್ನು ಬೆರಳಿನಿಂದ ಹಿಡಿದು ಉದಿದರೆ ಕಾಗದ ಪ್ರೊಪೆಲ್ಲರ್ದಂತೆ ರಭಸದಿಂದ ತಿರುಗುವುದು. ಕಾಗದದ ಪಕ್ಷಿಯ ಬಾಲದ ಬದಿಗಳನ್ನು ಗುರುತಿಸಿ ಅದನ್ನು ಕತ್ತರಿಯಿಂದ ಕತ್ತರಿಸಿ. ಅದನ್ನು ಕತ್ತರಿಸಿದ ಮೇಲೆ ಅದರ ಮೇಲೆ 2 ಎಳೆಗಳು ಕಾಣಿಸುವವು. ಈಗ ಈ ಪದರಗಳ ಮೇಲೆ ಗ್ಲೂ ಹಚ್ಚಿ. ಪ್ರೊಪೆಲ್ಲರದ ರಿಫಿಲ್ಲದ ಭಾಗವನ್ನು ಗ್ಲೂದ ಮೇಲಿಟ್ಟು ಭದ್ರಗೊಳಿಸಿ. ಹೀಗೆ ಭದ್ರಗೊಳಿಸುವಾಗ ಗುಂಡು ಸೂಜಿಯ ಭಾಗ ಗ್ಲೂಕ್ಕೆ ತಟ್ಟಬಾರದು. ಇಲ್ಲದಿದ್ದರೆ ನಮ್ಮ ಪ್ರೊಪೆಲ್ಲು ತಿರುಗುವುದಿಲ್ಲ. ಈಗ ನಿಮ್ಮ ಹಕ್ಕಿ ತಯಾರಾದಂತೆ. ಬಾಯಿಯಿಂದ ಊದಿದರೆ ಪ್ರೊಪೆಲ್ಲರು ರಭಸದಿಂದ ತಿರುಗುವುದು. ಈಗ ಸೂಜಿಯಿಂದ ಹಕ್ಕಿಯ ರೆಕ್ಕೆಗಳ ಮೇಲೆ ಛಿದ್ರ ಮಾಡಿ ಅದನ್ನು ದಾರದಿಂದ ಪೋಣಿಸಿ. ದಾರಕ್ಕೆ ಗಂಟು ಕಟ್ಟಿ ಗಟ್ಟಿಯಾಗಿ ಹಿಡಿದು ಹಕ್ಕಿಯನ್ನು ಜೋತು ಬಿಡಿ. ಪ್ರೊಪೆಲ್ಲರನ್ನು ಊದಿದರೆ ಅದು ಜೋರಾಗಿ ತಿರುಗುವುದು. ಈ ರೀತಿಯಾಗಿ ನಮ್ಮ ಫ್ಯಾನ್ ಟ್ರೇಲರ್ ಬರ್ಡು ತಯಾರಾಯಿತು. ತಲೆ ಮೇಲೆ ತಿರುಗಿಸುತ್ತಾ ಹೋದಂತೆ ಅದು ಜೋರಾಗಿ ತಿರುಗುವುದನ್ನು ನೀವು ಗಮನಿಸಬಹುದು. ಹೇಗಿದೆ ನೋಡಿ ನಮ್ಮ ಈ ಪ್ರೊಪೆಲ್ಲರ್ ಇರುವ ಪಕ್ಷಿ. ಇನ್ನೊಮ್ಮೆ ತಿರುಗಿಸುವುದನ್ನು ನೀವು ಈಗ ಗಮನಿಸಬಹುದು.